Guys, just now I received my secret Santa Christmas gift. ಏನಮ್ಮ ಇದು? ಆದರೆ ಕಟ್ ಆಗುತ್ತೆ ಅಷ್ಟೇ. ನೀರು ಕುಡಿತಾ ಇಲ್ಲ ಬಟ್ ಸೊ ಇದೊಂದು ಹೋಮ್ ರೆಮಿಡಿ. ಸೊ ಅಮೆಝಾನಿಂದ ಬಂದಿದೆ. ಐ ಡೋಂಟ್ ನೋ ಏನಿದೆ ಒಳಗಡೆ ಅಂತ. ನೋಡೋಣ, ಓಪನ್ ಮಾಡಿ ಒಳಗಡೆ ಹೋಗಿ ಅನ್ಪ್ಯಾಕ್ ಮಾಡ್ತೀನಿ. ಇದನ್ನು ಅನ್ಪ್ಯಾಕ್ ಮಾಡೋಣ. ನಾನು ಎಷ್ಟು ಚೆನ್ನಾಗಿರೋ ಗಿಫ್ಟ್ ಕಳಿಸಿದ್ದೀನಿ ಗೊತ್ತಾ. ನನಗೆ ಯಾರು ಕಳಿಸಿದಾರೆ ಗೊತ್ತಿಲ್ಲ, ಒಳಗಡೆ ಏನಿದೆ ಅಂತಲೂ ಗೊತ್ತಿಲ್ಲ. ಬಟ್ ಇದೆಲ್ಲರ ಚೆನ್ನಾಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಮಾತ್ರ. ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿರೋ ಗಿಫ್ಟನ್ನ ಈ ಸತಿ ಕಳಿಸಿದ್ದೀನಿ. ಗೈಸ್, ನನ್ನ ಹತ್ರ ಈ ವಾಲೆಟ್ ಇದೆ. ನನಗೆ ಲಾಸ್ಟ್ ಇಯರ್ ಕೂಡ ಬ್ಯಾಗೇ ಸಿಕ್ಕಿತ್ತು, ಸ್ಲಿಂಗ್ ಬ್ಯಾಗ್. ಅದು ನಾನು ವಿಡಿಯೋ ಹಾಕಿದ್ದೀನಿ, ಯೂಟ್ಯೂಬಲ್ಲಿರುತ್ತೆ, ನೀವು ನೋಡ್ಬೋದು ಹೋಗಿ. ಬ್ಲ್ಯಾಕ್ ಕಲರ್. ಈ ಸತಿ ಸ್ವಲ್ಪ ಬ್ರ್ಯಾಂಡೆಡ್ ಸಿಕ್ಕಿದೆ ವ್ಯಾಲೆಟ್, ಬ್ಯಾಗೆಟ್ ಬ್ರ್ಯಾಂಡಿಂದ. ನೋಡ್ತಿದ್ದೀರಲ್ಲ, ಜಸ್ಟ್ ಲೈಕ್ ಏನೋ ಕ್ಯಾಶ್, ಕ್ರೆಡಿಟ್ ಕಾರ್ಡ್ಸ್ ಆ ಥರ ಇಡ್ಬೋದು, ಫೋನ್ ಕೂಡ ಇಡ್ಬೋದು ಒಳಗಡೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಗೈಸ್, ಮೀಟಿಂಗ್ ಇಸ್ ಗೋಯಿಂಗ್ ಆನ್. ನಾನು ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡ್ತೀನಿ. ಓಕೆ, ಸೊ ನನ್ನ ಕ್ರಿಸ್ಮಸ್ ಗಿಫ್ಟ್ ಸಿಕ್ಕಿದೆ ನನಗೆ. ಇದು ಬ್ರ್ಯಾಂಡ್ ಬಂದು ಬ್ಯಾಗೆಟ್, ಓಕೆನಾ. ಸೊ ಸಿಂಬಲ್ ನೋಡಿ, ಇದು ಲೈಟ್ ಪೀಚ್ ಕಲರ್ ಇದೆ. ಐ ಆಲ್ರೆಡಿ ಹ್ಯಾವ್ ದಿಸ್ ಕೈಂಡ್ ಆಫ್ ವ್ಯಾಲೆಟ್ ಆ್ಯಕ್ಚುಲಿ, ಬಟ್ ಫ್ರಮ್ ಅ ಡಿಫ್ರೆಂಟ್ ಬ್ರ್ಯಾಂಡ್. ಸೊ ಯೂಶ್ವಲಿ ನಾನು ವ್ಯಾಲೆಟ್ ಯೂಸ್ ಮಾಡಲ್ಲ ಜಾಸ್ತಿ ಹೆಚ್ಚಿಗೆ, ಬಟ್ ಇಟ್ಸ್ ಫೈನ್. ಗಿಫ್ಟ್ ಕೊಟ್ಟಿದ್ದಾರೆ, ಲೈಕ್ ಅವ್ರವ್ರ ಚಾಯ್ಸ್, ಅವ್ರವ್ರ ಟೇಸ್ಟ್ ಡಿಫರ್ಸ್, ಯುನೋ. ಮೈಟ್ ಬಿ ಈಗ ನಾನು ಕೊಟ್ಟಿರೋ ಗಿಫ್ಟು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಆಮೇಲೆ ನಾವು ಸೆಲೆಕ್ಟ್ ಮಾಡುವಾಗಲೇ ಒಂದು ಥರ ಇರುತ್ತೆ, ಅದು ಆರ್ಡರ್ ಮಾಡಲ್ಲಿ ಹೋದಾಗಲೇ ಒಂದು ಥರ ಇರುತ್ತೆ. ಸೊ ಏನೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಸೊ ದಿಸ್ ಇಸ್ ವಾಟ್ ಐ ಗಾಟ್. ಸೊ ಫಸ್ಟ್ ಮೀಟಿಂಗ್ ಓಕೆ ಫೈನ್. ಆವಾಗಲೇ ಏನೋ ಆರ್ಡರ್ ಮಾಡಿದ್ದೀನಿ, ಇವಾಗ ಡೆಲಿವರಿ ಬಂದಿದೆ. ನನಗೆ ಗೊತ್ತಿಲ್ಲ ಗೈಸ್, ಮರ್ತೋಗಿದೆ ಇದರಲ್ಲಿ ಏನಿದೆ ಅಂತಲೂ. ನಾನು ಗೊತ್ತಿಲ್ಲ ಏನು ಆರ್ಡರ್ ಮಾಡಿದ್ದೀನಿ ಏನು ಅಂತಲೂ ಬಂದಿಲ್ಲ. ನೋಡೋಣ, ಓಪನ್ ಮಾಡೋಕ್ಕೆ ಮೂಡೇ ಇಲ್ಲ ಆ್ಯಕ್ಚುಲಿ. ನಾಟ್ ಫೀಲಿಂಗ್ ವೆಲ್, ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ಈಗ ಜ್ವರ ಬರೋಕ್ಕೂ ಸ್ಟಾರ್ಟ್ ಆಗಿದೆ. ಸೊ ಐ ಡೋಂಟ್ ನೋ ವಾಟ್ಸ್ ಇನ್ಸೈಡ್ ದಿಸ್. ಅಮ್ಮ ಓಪನ್ ಮಾಡಿ ನೋಡಿ ಏನಿದೆ ಅಂತ, ಅನ್ಬಾಕ್ಸ್ ಮಾಡು. ಹಾಗೆ ಕಟ್ ಮಾಡಿ, ಇಲ್ಲಿ ಹಿಂಗೆ ಕಟ್ ಮಾಡಮ್ಮ. ಈಗ ಇಟ್ಕೊಂಡು ಹಿಂಗೆ ಮಾಡು ಒಂಚೂರು, ಆದರೆ ಕಟ್ ಆಗುತ್ತೆ ಅಷ್ಟೇ. ಅದು ನ್ಯಾಕ್ ಇರಬೇಕು ಕಟ್ ಮಾಡೋಕ್ಕೆ. ಅಷ್ಟು ಹಂಗೆ ತೊಗೊಂಡು ಹೋಗ್ಬಿಡು. ಅನ್ಪ್ಯಾಕಿಂಗ್. ಓ ಇದು ಟ್ಯಾಂಕ್ ಟಾಪ್ ಆರ್ಡರ್ ಮಾಡಿದೆ, 2 ಕಲರ್ಸ್. ಸೈಜ್ ಆಗುತ್ತಾ ಇಲ್ಲೋ ನೋಡೋಣ. ಓಪನ್ ಮಾಡು. ಹಾಂ, ಶಾರ್ಟ್ ಕ್ರಾಪ್ ಟಾಪ್ ಥರ. ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ ಅನ್ಸುತ್ತೆ, ತುಂಬ ಅಲ್ಲ? ಕರೆಕ್ಟ್ ಆಗುತ್ತೆ ಅಂತೀರಾ? ಕ್ವಾಲಿಟಿ ವೈಸ್ ಕ್ಲಾತ್ ಕ್ವಾಲಿಟಿ ಚೆನ್ನಾಗಿದೆ, ತಿಕ್ಕಾಗಿದೆ. ಸೊ ಇಟ್ಸ್ ನಾಟ್ ದ್ಯಾಟ್ ಥಿನ್, ತುಂಬ ತಿಕ್ಕಿದೆ, ಚೆನ್ನಾಗಿದೆ ಕ್ವಾಲಿಟಿ. ಜಸ್ಟು ಗೈಸ್, ಗಂಟ್ಲು ನೋವಿದೆ, ಆದರೂ ನಮ್ಮ ಅಜ್ಜಿ ನನಗೆ ಸಮೋಸ ತಂದುಕೊಟ್ರು. ಸೊ ತಿಂತಾ ಇದ್ದೀನಿ. ಸ್ಟಫಿಂಗ್ ಚೆನ್ನಾಗಿದೆ. ಸೊ ಐ ಆಮ್ ಡ್ರಿಂಕಿಂಗ್ ಮಿಲ್ಕ್ ವಿತ್ ಟರ್ಮರಿಕ್ ಪೌಡರ್ ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್. ಟರ್ಮರಿಕ್ ಹಾಕಿ ಅರಿಶಿನ. ಈಗ ಪೆಪ್ಪರ್ ಸ್ಪೂನ್ ತಗೋಬಾ. ಸೊ ಇದೊಂದು ಹೋಮ್ ರೆಮಿಡಿ, ಥ್ರೋಟ್ ಪೇನ್ ಏನಾದರೂ ಇದ್ದರೆ ಮಿಕ್ಸ್ ಮಾಡು. ಓಕೆ, ಸೊ ಕಮ್ ಲೆಟ್ಸ್ ಡ್ರಿಂಕ್ ದಿಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ನಾನು ಅದು ಟರ್ಮರಿಕ್ ಮಿಲ್ಕ್ ಮತ್ತು ಪೆಪ್ಪರ್ ಹಾಕ್ಕೊಂಡು ಕುಡಿದ್ನಲ್ಲ,
ತುಂಬ ಎಫೆಕ್ಟಿವ್ ಆಗಿತ್ತು. ಥ್ರೋಟ್ ಪೇಯ್ನ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ನೋಡಿ, ನಾನು ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ ವಾಟ್ ಐ ಡ್ರಿಂಕ್, ಹೆಲ್ದಿ ಡ್ರಿಂಕ್ ಎಲ್ಲ. ಅದು ನೋಡಿ, ಇದೇ ಸಾಕ್ಷಿ ದಟ್ ಎಲ್ಲ ಖಾಲಿಯಾಗಿದೆ, ಕುಡಿತೀನಿ ಅಂತ. ಸುಮ್ಮನೆ ತೋರಿಸೋದಲ್ಲ, ಐ ಡ್ರಿಂಕ್ ಇಟ್ ಆಲ್ಸೋ. ನೋಡಿ, ಇದು ಆಲ್ರೆಡಿ ಆಲ್ಮೋಸ್ಟ್ ಖಾಲಿಯಾಗಿದೆ. ಇದಿಷ್ಟಿದೆ. ಈಗ ಮತ್ತೆ ನ್ಯೂ ಅಡಿಷನ್ ಇದೊಂದು ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಇದೇನು ಅಂತ ಗೊತ್ತಿಲ್ಲ, ಏನೋ ಗ್ರೀನ್ ಕಲರ್ ಎಲೆ ಪುಡಿ ಅನಿಸುತ್ತೆ, ಬಟ್ ಯಾವ ಲೀಫ್ ಏನು ಅಂತ ಗೊತ್ತಿಲ್ಲ. ಅವರಿಗೆ ಕೇಳಬೇಕು ಬಂದಮೇಲೆ. ಫಸ್ಟ್ ಗಂಟ್ಲು ನೋವು ಬಂತು, ನೆಕ್ಸ್ಟ್ ಕೆಮ್ಮು, ಶೀತ. ಈಗ ನಮ್ಮ ಮಮ್ಮಿ ಇದೇನೋ ಮಾಡಿಕೊಟ್ಟಿದ್ದಾರೆ. ಏನಮ್ಮ ಇದು? ಏನು ಶುಂಠಿ ಹಲ್ವಾ ಅಂತೆ, ಹಲ್ವಾ. ಇದು ಪೌಡ್ರ್ ನಾನು ಹೇಳಿದ್ನಲ್ಲ ನೋಡಿ, ಈ ಥರದರೆ ಎಷ್ಟಾದರೂ ಕುಡಿಬೋದು ನೀರಿಗೆ ಹಾಕ್ಕೊಂಡು. ನಂಗೆ ಈ ಥರ ತಿನ್ನೋದೆಲ್ಲ ಇಷ್ಟನೇ ಆಗಲ್ಲ, ನನಗೆ ಇದು ಬಾಯಿಗೆ ಇಡೋಕ್ಕೂ ಇಷ್ಟ ಆಗ್ತಿಲ್ಲ. ಅಮ್ಮ ಇದೇನು ಹೇಳು, ಏನಿದು ಪೌಡರ್? ನುಗ್ಗೆ ಸೊಪ್ಪಾ? ಓಕೆ, ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಟಿದ್ದಾರೆ ಅಮ್ಮ ಇದು. ಸೊ ಇದೆಲ್ಲ ಯಾಕೆ ಕುಡಿತೀನಿ ಅಂದರೆ, ನಾನು ತುಂಬ ಜಂಕ್ ಫುಡ್ಸ್ ತಿಂತೀನಲ್ಲ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಜಂಕ್ ಫುಡ್ ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ, ಅದನ್ನು ಕಾಂಪನ್ಸೇಟ್ ಮಾಡಬೇಕಲ್ವ ಹೇಗಾದರೂ. ಹಾಗಾಗಿ ಈ ಥರ ಹೆಲ್ದಿಯರ್ ವರ್ಷನ್ ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ ನನ್ನ ಫುಡ್ ಇಂಟೇಕಲ್ಲಿ. ಸೊ ಇದು ಹೆಂಗೆ ತಿನ್ನಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಶುಂಠಿ ಹಲ್ವಾ ಯಾವತ್ತಾದರೂ ತಿಂದಿದ್ದೀರಾ, ಕೇಳಿದ್ದೀರಾ? ಹನಿ ಹಾಕಿರೋದಕ್ಕೆ ಹಲ್ವಾನಾ? ಇದು ಹೆಂಗೆ ತಿನ್ನಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮಮ್ಮ ಮಂಕಿ ಟೋಪಿ ಹಿಂಗೆ ಫುಲ್ ಹಾಕೊಂತ ಹಿಂಗೆ ಹಾಕ್ಬಿಟ್ಟಿದ್ರು ಗೈಸ್. ಅದು ಯಾರು ಹಂಗೆ ಹಾಕ್ಕೊಂತಾರೆ ಅಂದ್ಕೊಂಡು ನಾನು ಇದನ್ನು ಫೋಲ್ಡ್ ಮಾಡಿದ್ದೀನಿ. ಅಮ್ಮ ಫುಲ್ ಶೆಕೆ ಆಗುತ್ತಮ್ಮ, ಶೆಕೆ ಆಗ್ತಿದೆ. ಇದು ಉಲನ್ ತುಂಬ ಶೆಕೆ ಆಗ್ತಿದೆ, ಇಷ್ಟ ಆಗ್ತಿಲ್ಲ ಇದು ತಿನ್ನೋಕ್ಕೆ. ಅಮ್ಮ ಬೇಗ ನೀರು ಕೊಡು, ಬಿಸಿನೀರು ಕೊಡು. ಅದು ತಣ್ಣಗಿದೆ. ನೀರು ಕುಡಿತಾ ಇಲ್ಲ, ಬಟ್ ಖಾರ ಖಾರ ಇದೆ. ಪೆಪ್ಪರ್ ಹಾಕಿದ್ಯಾ? See my dedication towards work. Still I'm working because work from home ಅಲ್ಲ, ಅದಕ್ಕೆ ಅಷ್ಟೊಂದು ಏನು ಸೀರಿಯಸ್ ಆಗಿಲ್ಲ. ಜಸ್ಟ್ ಇಟ್ಸ್ ಕಾಮನ್ ಕೋಲ್ಡ್, ಥ್ರೋಟ್ ಇನ್ಫೆಕ್ಷನ್ ಆ ಥರ. ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ ಕೋಲ್ಡ್ ಫೀವರ್ ಬಂದೇ ಬರುತ್ತೆ. ಇಟ್ಸ್ ಕ್ವೈಟ್ ಕಾಮನ್. ಸೊ ಫಾರಿನ್ ಬಾಡಿ ಅಗೇನ್ಸ್ಟ್ ನಮ್ಮ ಆ್ಯಂಟಿಬಾಡಿ ವರ್ಕ್ ಮಾಡಿದಾಗಲೇ ನಮಗೆ ಈ ರೀತಿ ಕೋಲ್ಡ್ ಮತ್ತು ಫೀವರ್ ಬರುತ್ತೆ. ನಮ್ಮಮ್ಮ ಹೇಳ್ತಿದ್ರು, ಸೊ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ ನೆನೆ ಕರೆದ್ರು. ಐ ಸೆಡ್ ನೋ, ಯಾಕೆ ಹೋಗೋದು, ಸುಮ್ಮನೆ ಅಷ್ಟೊಂದು ಮೆಡಿಕೇಷನ್ ಟ್ಯಾಬ್ಲೆಟ್ ಎಲ್ಲ ಯಾಕೆ ತೊಗೋಬೇಕು. ದೇರ್ ಇಸ್ ಅ ಸೇಯಿಂಗ್, ನಿಮಗೆ ಕೋಲ್ಡ್ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋದರೆ 7 ಡೇಸಲ್ಲಿ ಕ್ಯೂರ್ ಆಗುತ್ತೆ. ಆದರೆ ನೀವು ಮನೇಲೇ ಇದ್ದರೆ 1 ವೀಕಲ್ಲಿ ಕ್ಯೂರ್ ಆಗುತ್ತೆ. ಸೊ ಐ ಥಿಂಕ್ ಹೋಪ್ ಯು ಗಾಟ್ ಟು ನೋ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. 1 ವೀಕ್ ಅಂದರೆ ಏನು, 7 ಡೇಸ್ ಅಂದರೆ ಏನು, ಎರಡೂ ಒಂದೇ ತಾನೇ, ಅಷ್ಟೇ. ಸೊ ಹೇಗಿದ್ರು ಇಟ್ ಟೇಕ್ಸ್ ಟೈಮ್ ಟು ಕ್ಯೂರ್. ನೀವು ಮೆಡಿಕೇಷನ್ ಮಾಡಿದರೂ ಅಷ್ಟೇ ದಿನದಲ್ಲಿ ಹೋಗುತ್ತೆ, ಸುಮ್ಮನೆ ಇದ್ರೂ ಹಾಗೆ ಹೋಗುತ್ತೆ. ಬಟ್ ಹಂಗನ್ಕೊಂಡು ನಾನು ಇಲ್ಲಿ ಹೋಗಬೇಡಿ, ಎಷ್ಟೇ ಸೀರಿಯಸ್ ಆದರೂ ಹಾಸ್ಪಿಟ್ಲಿಗೆ ಅಂತಿಲ್ಲ. ಲೈಕ್ ಸಮ್ ಸಿಚುವೇಶನ್ ನಿಮಗೆ ಗೊತ್ತಾಗುತ್ತೆ, ವೆದರ್ ಯು ವಾಂಟ್ ಟು ವಿಸಿಟ್ ಹಾಸ್ಪಿಟಲ್, ನಿಮಗೆ ಗೊತ್ತಾಗುತ್ತೆ ಅದು ನಿಮ್ಮ ಬಾಡಿಲಿ ಆಗೋ ಚೇಂಜಸ್. ಬಟ್ ನಂದು ಇದು ಜಸ್ಟ್ ನಾರ್ಮಲ್ ಅಲ್ವಾ, ಸೊ ನನಗೆ ಅನಿಸ್ತು ಇಲ್ಲ ಇದು ಹೋಗುತ್ತೆ ಅಂತ. ನಿನ್ನೆ ಮೊನ್ನೆ ಅಷ್ಟು ಗಂಟಲು ನಾವಿತ್ತು. ಹೋಮ್ ರೆಮಿಡಿ ನಾನು ಅದು ಮಿಲ್ಕ್ ಮತ್ತು ಟರ್ಮರಿಕ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಡೋದ್ನಲ್ಲ, ಸೀರಿಯಸ್ಲಿ ಇಟ್ ವಾಸ್ ವೆರಿ ಎಫೆಕ್ಟಿವ್. ಆ್ಯಂಡ್ ಗಾಗಲ್ ಕೂಡ ಮಾಡ್ತಾಯಿದ್ದೆ, ಆಗ ಗಂಟೆಗೆ ಒಂದ್ಸತಿ ಸಾಲ್ಟ್ ವಾಟರ್ ಗಾಗಲ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಆಟೋಮೆಟಿಕ್ಕಾಗಿ 2 ಡೇಸಲ್ಲೇ ನೋಡಿ ಕ್ಲಿಯರ್ ಆಯಿತು. ಆ್ಯಂಡ್ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೆ, ಜನರಲ್ ಟ್ಯಾಬ್ಲೆಟ್ಸ್, ಅದಕ್ಕೇನು ಹೋಗಿರಲಿಲ್ಲ. ಬಟ್ ಹೋಮ್ ರೆಮಿಡಿ ಮಾಡಿದೆ ನೋಡಿ 2nd ಡೇ. 3rd ಡೇಗೆ ಥ್ರೋಟ್ ಪೇಯ್ನ್ ಎಲ್ಲ ಹೋಯಿತು. ಬಟ್ ಈಗ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಸೊ ಇಟ್ ವಾಸ್ ಜಸ್ಟ್ ಅ ಶಾರ್ಟ್ ವ್ಲಾಗ್. ಬಾಯ್ ಬಾಯ್.